ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೂರಕ ಪಾಠ ಕೊನೆಯ ಪಾಠ 5 ಪುಟ್ಟ ಹಕ್ಕಿ. ಇವರೇ ಜಂಬಣ್ಣ ಅಮರಚಿಂತ. ಇವರ ಕೃತಿಕಾರರ ಪರಿಚಯದೊಂದಿಗೆ ಅಭ್ಯಾಸದಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿದೆ. ಪಠ್ಯಪೂರಕ ಅಧ್ಯಯನ 5 9ನೇ ತರಗತಿ. ಇದು ಕೊನೆಯದಾಗಿ ಪುಟ್ಟ ಹಕ್ಕಿ. ಕಂಟಿನ್ಯೂಷನ್ ವಿಡಿಯೋಸ್ ಕೂಡ ಗದ್ಯ ಭಾಗ ಪದ್ಯ ಭಾಗ ಅಪ್ಲೋಡ್ ಮಾಡಿದ್ದೀನಿ, ಒಮ್ಮೆ ಚೆಕ್ ಮಾಡಿ ನೋಡಿ ಮಕ್ಕಳೇ. ಕೃತಿಕಾರರ ಪರಿಚಯ. ಕವಿಯ ಹೆಸರು ನೀವು ನೋಡ್ಬೋದು ಇಲ್ಲಿ, ಜಂಬಣ್ಣ ಚಿಂತ. ಜಂಬಣ್ಣ ಅಮರಚಿಂತ ಕವಿಯ ಹೆಸರು. ಹಾಗೆ ಇವರ ಜನನ 7 ಏಪ್ರಿಲ್ 1945ರಲ್ಲಿ. ಇವರ ಜನ್ಮಸ್ಥಳ ರಾಯಚೂರು. ಹಾಗೆ ಇವರ ಕೃತಿಗಳನ್ನು ನೋಡೋದಾದರೆ ಯಾವ್ಯಾವು ಅಂದರೆ ಮುಂಜಾವಿನ ಕೊರಳು, ಅದು ಜಗತ್ತಿನ ಆ ಕಾವ್ಯ, ಮಣ್ಣಲ್ಲಿ ಬಿರಿದ ಅಕ್ಷರ, ಪೆಟ್ರೋಮ್ಯಾಕ್ಸ್, ಹೊತ್ತವರು, ಅಂಕುಶ, ತೊಡ್ಡಿ ಇತರೆ ಇವರ ಕೃತಿಗಳು. ಹಾಗೆ ಆ ವಿಭಾಗ ಒಂದು ವಾಕ್ಯಗಳಲ್ಲಿ ಉತ್ತರಿಸಿರಿ. ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ? ಪುಟ್ಟ ಹಕ್ಕಿಯು ಕಡ್ಡಿ ಕೂಡಿಸಿ ಗೂಡನ್ನು ಕಟ್ಟುತ್ತದೆ. ಇನ್ನೊಮ್ಮೆ, ಪುಟ್ಟ ಹಕ್ಕಿಯು ಕಟ್ಟಿ ಕೂಡಿಸಿ ಗೂಡನ್ನು ಕಟ್ಟುತ್ತದೆ. ಎರಡನೇ ಪ್ರಶ್ನೆ, ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ? ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ. ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ. ಮೂರನೇ ಪ್ರಶ್ನೆ, ಜಗತ್ತಲ್ಲಿ ಎಂತಹ ಜನರಿರುವವರು? ಜಗದಲ್ಲಿ ಪುಟ್ಟ ಹಕ್ಕಿಯಲ್ಲಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವರು. ಜಗದಲ್ಲಿ ಪುಟ್ಟ ಹಕ್ಕಿಯಲ್ಲಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವರು. ಕೊನೆಯ ಪ್ರಶ್ನೆ, ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ? ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಎಷ್ಟೇ ತಡೆಯೋಕೆ ಕಟ್ಟಿದರೂ ಮೂಲೆಯಿಂದ ಈ ಮೂಲೆಗೆ ಈ ಮೂಲೆಯಿಂದ ಆ ಮೂಲೆಗೆ ಸದಾ ಹಾರುವುದು. ಇನ್ನೊಮ್ಮೆ, ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಎಷ್ಟೇ ತಡೆಗೋಡೆ ಕಟ್ಟಿದರೂ ಈ ಮೂಲೆಯಿಂದ ಈ ಮೂಲೆಗೆ ಈ ಮೂಲೆಯಿಂದ ಆ ಮೂಲೆಗೆ ಸದಾ ಹಾರುವುದು. ಇಲ್ಲಿಗೆ ಪುಟ್ಟ ಹಕ್ಕಿಯ ಪ್ರಶ್ನೋತ್ತರಗಳು, ಕೃತಿಕಾರರ ಪರಿಚಯ ಕೂಡ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ. ಹಾಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಹಾಗೆ 9ನೇ ತರಗತಿಗೆ ಗದ್ಯ ಭಾಗ ಪದ್ಯ ಭಾಗ ಹಾಗೆ ಪೂರಕ ಪಾಠ ಮುಗಿದಿದೆ, ಒಮ್ಮೆ ಚೆಕ್ ಮಾಡಿ.